ಇಂದಿನಂತೆ ಪ್ರತಿದಿನವೂ ಕೂಡ ಪಂಚಾಯಿತಿಗಳ ಅಪ್ಡೇಟ್ ತಾವು ನೋಡ್ತಾ ಇದ್ರಿ. ಯಾವ ಪಂಚಾಯಿತಿ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಪಿಡಿ ಅವರು, ಜನತೆ ಸಹಕಾರ ಆಗಿರ್ಬೋದು, ಅಲ್ಲಿ ಮಾದರಿಯಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ನಾವು ನಿಮ್ಗೆ ತಿಳಿಸ್ತಾನೆ ಬಂದಿದ್ವಿ. ಇದೀಗ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಲೇಪೇಟ್. ಸುಲೇಪೇಟ್ ಅಂದ ತಕ್ಷಣ ಒಂದು ಹೆಸರುವಾಸಿನೇ ಇದೆ. ಆ ಹೆಸರುವಾಸಿ ಯಾವ ರೀತಿ ಇದೆ, ಇವತ್ತು ಆ ಹೆಸರುವಾಸಿ ತಕ್ಕನಾಗೆ ಈ ಒಂದು ಗ್ರಾಮ ಪಂಚಾಯತಿ ಕೆಲಸಗಳನ್ನ ಮಾಡ್ತಾ ಇದೆಯಾ, ಅಥವಾ ಯಾವ ರೀತಿ ಒಂದು ಜನಗಳ ಸಹಕಾರ ಇದೆ, ಇಲ್ಲಿನ ಒಂದು ಆದಾಯದ ಕೊರತೆಗಳಾಗಿರ್ಬೋದು ಇತ್ಯಾದಿ ವಿಚಾರಗಳಲ್ಲಿ ಬಂದ್ರೆ ಹೇಗಿದೆ ಅನ್ನೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ನಮ್ ಜೊತೆಗಿದ್ದಾರೆ ಪಿಡಿ ಅವರು. ಬನ್ನಿ ಮಾತಾಡ್ಸೋಣ. ಈ ಒಂದು ಪಂಚಾಯತಿ ಪರಿಚಯ ಹಿಡ್ಕೊಂಡ್ಬಿಟ್ಟು ಇಲ್ಲಿನ ಸಮಸ್ಯೆ, ಇಲ್ಲಿನ ಮಾದರಿ ಕೆಲಸಗಳ ಬಗ್ಗೆ ಪ್ರತಿಯೊಂದು ಕೂಡ ನಿಮಗಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪಿಡಿ ಅವರೇ, ತಮಗೆ ನಮಸ್ಕಾರಗಳು. ತಮ್ಮ ಒಂದು ಸ್ವಪರಿಚಯ ನಮಸ್ಕಾರ. ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಹೆಸರು ಸಂಗಮೇಶ್ ಅಂತ. ಬಿಡಿ ಬಿಡಿ ಬಿಡಿ. ನಾವು ಗುಲ್ಬರ್ಗ ಜಿಲ್ಲೆ ಕಮಲಾಪುರ ತಾಲೂಕಿನವರು. ಇಲ್ಲಿಗೆ ಬಂದು ಈಗ ಸುಮಾರು 7 ತಿಂಗಳಾಯ್ತು. ಸೊ ಇವತ್ತು ನಿಮ್ಮ ಸುಲೇಪೇಟ್ ಅಂದ ತಕ್ಷಣ ಪಂಚಾಯತಿ ಬಗ್ಗೆ ತಮ್ಗೆ ಗೊತ್ತಿರಬಹುದು. ಇಲ್ಲಿ ಸುಲೇಪೇಟ್ ಯಾವ ರೀತಿ ಗುರುತಿಸಲ್ಪಡುತ್ತೆ? ಸೊ ಇಲ್ಲಿನ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಮಾರ್ಕೆಟ್ ಒಂದು ವ್ಯವಸ್ಥೆನ, ಅಥವಾ ಈ ಧಾರ್ಮಿಕತೆಯಲ್ಲೂ ಕೂಡ ಪ್ರಸಿದ್ಧತೆಯ ಸುಲೇಪೇಟ್ ಹೇಗೆ, ಏನ್ ತಿಳಿಸ್ಕೊಡ್ತೀರಿ ಸುಲೇಪೇಟ್ ಬಗ್ಗೆ? ಸುಲೇಪೇಟ್ ಇಲ್ಲಿನ ಸುತ್ತಮುತ್ತಲ ಹಳ್ಳಿಗಳಿಗೆ ಒಂದು ವಾಣಿಜ್ಯ ಕೇಂದ್ರ. ಮತ್ತು ಇಲ್ಲಿ ಧಾರ್ಮಿಕತೆ ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ತುಂಬಾ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ. ಒಂದು ತಿಂಗಳು ಪೂರ್ತಿ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆಗಳು ಪೂರ್ಣ ಆಯ್ತು ಕಳೆದ ತಿಂಗಳಲ್ಲಿ. ಸೊ ಯಾವ ಜಾತ್ರೆ ಇಲ್ಲಿ ಇದಾಗುತ್ತೆ? ವೀರಭದ್ರೇಶ್ವರ. ಯಾವ ರೀತಿ ಎಲ್ಲ ಜಾತ್ರೆ ಆಚರಣೆ ಇರುತ್ತೆ? ಸುಲೇಪೇಟ್ ಜನರ ಒಂದು ಈ ಜನರ ಒಂದು ಭಕ್ತಿ ವಿಶ್ವಾಸದ ಬಗ್ಗೆ ಏನ್ ಇಲ್ಲಿ ಪೂರ್ವಕ ಆ ಒಂದು ವೀರಭದ್ರೇಶ್ವರ ಬಗ್ಗೆ ಹೇಳೋದಾದ್ರೆ? ಒಂದು ತಿಂಗಳು ಪೂರ್ತಿ ನಡೆಯುತ್ತೆ. ದೇವ್ರ ಪ್ರತಿದಿನ ಸಂಜೆ ಬೇರೆ ಬೇರೆ ಒಂದು ವಠಾರಗಳಲ್ಲಿ ದೇವ್ರನ್ನ ಕರ್ಕೊಂಡು ಹೋಗೋದು ಬರೋದು, ಮತ್ತೆ ಉಚ್ಚಾಯ ಮೆರವಣಿಗೆ, ರಥೋತ್ಸವ, ಹೀಗೆ ಪೂರ್ತಿ ಒಂದು ತಿಂಗಳವರೆಗೂ ಇರುತ್ತೆ. ಜನ ತುಂಬಾ ಶ್ರದ್ಧಾ ಭಕ್ತಿಗಳಿಂದ ಈ ಜಾತ್ರೆಯನ್ನ ಆಚರಿಸ್ತಾರೆ. ಜಾತ್ರೆ ಒಂದು ದೊಡ್ಡ ಹಬ್ಬದ ಸಂಭ್ರಮ ಇದ್ದು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಜನ ಬರ್ತಾರೆ. ಮತ್ತು ಗ್ರಾಮದಲ್ಲಿ ಎಲ್ಲಾ ಮನೆಗಳಿಗೂ ಅವರ ಒಂದು ಸಂಬಂಧಿಕರು ಅವರುಗಳೆಲ್ಲ ಬಂದು ಗ್ರಾಮದಲ್ಲಿ ದೊಡ್ಡ ಹಬ್ಬದ ವಾತಾವರಣ ನಿರ್ಮಾಣ. ಓಕೆ, ಈಗ ಸರ್ ಧಾರ್ಮಿಕತೆ ಕೂಡ ಅಷ್ಟೇ ಆದ್ಯತೆ ತಾವು ಕೊಡ್ತೀರಿ. ಧಾರ್ಮಿಕತೆ ವಿಚಾರದಲ್ಲಿ ಬಂದ್ರೆ ಜಾತ್ರಾ ಸಂದರ್ಭದಲ್ಲಂತೂ ಬಹಳ ಸಂಭ್ರಮನೆ ಇರುತ್ತೆ. ಅದು ಪಂಚಾಯತಿ ಒಂದು ವಿಚಾರದಲ್ಲಿ ಬಂದು ವ್ಯಾಪ್ತಿಯಲ್ಲಿ ಬಂದಾಗ ಆ ಜಾತ್ರೆಗೂ ಕೂಡ ಸಾಕಷ್ಟು ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಸೌಕರ್ಯಗಳನ್ನ ಒದಗಿಸ್ಕೊಡೋದಾಗಿರ್ಬೋದು ತಾವು ಮಾಡ್ತೀರಿ. ಅದೇ ಒಂದ್ ನಿಟ್ಟಲ್ಲಿ ಬಂದಾಗ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಶಿಕ್ಷಣಕ್ಕೆ ಧಾರ್ಮಿಕವಾಗಿ ತಾವು ಆಧ್ಯಾತ್ಮಿಕವಾಗಿ ಬಹಳಷ್ಟು ಆದ್ಯತೆ ಕೊಡ್ತೀರಿ. ಶಿಕ್ಷಣಕ್ಕೆ ಬೇಕಂತ ಮೂಲಭೂತ ಸೌಕರ್ಯ ಆದ್ಯತೆಗಳ ಬಗ್ಗೆ ಯಾಕಂದ್ರೆ ಹಿಂದೆ ಕಳೆದಂತ ಒಂದು ಏನ್ ಬಾಡಿ ಕಮಿಟಿ ಏನಿತ್ತಲ್ಲ, ಸದಸ್ಯರ ಕಮಿಟಿ ಯಾವ ರೀತಿ ಸಹಕರಿಸ್ತಾ ಇತ್ತು, ಈಗ ತಾವು ಪಿಡಿಯವರಾಗಿ ತಮ್ಮ ಒಂದು ಆಡಳಿತ ವರ್ಗದಲ್ಲಿ ಯಾವ ರೀತಿ ಸಹಕರಿಸ್ಕೊಂಡು ಹೋಗ್ತಾ ಇದ್ರಿ, ಏನೆಲ್ಲ ಸಹಕಾರ ನೀಡ್ತಾ ಇದ್ರಿ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಶಿಕ್ಷಣ ಹಂತದಲ್ಲಿ ಅನ್ನೋದನ್ನ ತಾವು ಹೇಳ್ತೀರಿ? ಸದ್ಯಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ವೈಯಕ್ತಿಕ ಶೌಚಾಲಯ ವಿಷಯವಾಗಿ ಅನುದಾನ ಬಿಡುಗಡೆ ಆಗಿತ್ತು. ಸಂಪೂರ್ಣವಾಗಿ ಅದರ ಒಂದು ಸದ್ಬಳಕೆ ಆಗಿದೆ. ವೈಯಕ್ತಿಕ ಶೌಚಾಲಯವನ್ನು ಏನು ಕಟ್ಕೊಂಡಿದ್ರು ಫಲಾನುಭವಿಗಳಿಗೆ ಹಣ ತಲುಪಿದೆ. ನಾನು ಬಂದಾಗ ಒಂದು 11 ಲಕ್ಷ ಅನುದಾನ ಬಿಡುಗಡೆ ಆಗಿತ್ತು, ಅದು ಪಾವತಿ ಆಗಿದೆ. ಅದು ಬಿಟ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಏನು ಬೇಡಿಕೆಗೆ ಅನುಗುಣವಾಗಿ ಒಂದು ಕೆಲಸ ಕೊಡ್ತಾ ಇದ್ದೀವಿ, ಅಷ್ಟು ನಡೀತಾ ಇದೆ. ಇನ್ನು ನಮ್ಮ ಒಂದು ಸ್ವಂತ ಸಂಪನ್ಮೂಲದಲ್ಲಿ ಒಂದು ಗ್ರಾಮಕ್ಕೆ ಅಗತ್ಯವಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡು ಸಮರ್ಪಕವಾಗಿ ಕುಡಿಯೋ ನೀರನ್ನು ಪೂರೈಕೆ ಮಾಡಿಕೊಂಡು ಎಲ್ಲ ಒಂದು ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ಈಗ ಒಂದು 15 ಹಣಕಾಸು ಅನುದಾನ ಬಿಡುಗಡೆ ಆದಲ್ಲಿ ಇನ್ನೊಂದು ವಿಚಾರದಲ್ಲಿ ಬಂದ್ರೆ, ಸುಲೇಪೇಟ್ ಅಂತ ಕಮರ್ಷಿಯಲ್ ಆಗಿ ಕೇಂದ್ರ ಬಿಂದು, ಕಮರ್ಷಿಯಲ್ ವಾಣಿಜ್ಯ ಒಂದು ಮಳಿಗೆಗಳಿಗೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸುಲೇಪೇಟಿಂದ ಸಾಕಷ್ಟು ಏನಂತಂದ್ರೆ ಹಣನು ಕೂಡ ಸಂಗ್ರಹಣೆ ಆಗ್ತದೆ. ಸ್ವಂತ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಇನ್ನೂ ಕೂಡ ಸಾಕಷ್ಟು ಮಾಡಬಹುದಾಗಿತ್ತು. ಆದ್ರೆ ಇನ್ನೂ ಒಂದು ಕೊರತೆ ಏನ್ ನಡೀತಾ ಇದೆ ಅಂತಂದ್ರೆ, ಈ ಒಂದು ಸುಲೇಪೇಟೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಗಳಿದೆ ಅಂತ ಅನ್ನೋದು ತಮ್ಮ ಗಮನಕ್ಕೂ ಕೂಡ ಇದೆ. ಅಂದ್ರೆ ಯಾವ ರೀತಿಯ ಹಂತದಲ್ಲಿ ಏನಂದ್ರೆ ಸಾಲ್ವ್ ಮಾಡಕ್ ಹೊರಟಿದ್ರಿ, ಇನ್ನೂ ಕೂಡ ಯಾವ ರೀತಿ ಅದನ್ನ ಒಂದು ಟಾರ್ಚರ್ಗಳನ್ನ ತಮ್ಗೆ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗಿದೆ, ಏನ್ ಸಮಸ್ಯೆಗಳು ಸ್ವಚ್ಛತೆ ಬಾರದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀರಿ ಅಂತ ಅದನ್ನ ಈಗ ತಾವು ಕೂಡ ನೋಡ್ಬೋದು. ನಮ್ಮ ಸಿಬ್ಬಂದಿಗಳು ಬೆಳಿಗ್ಗೆಯಿಂದ ಬೇರೆ ಬೇರೆ ಒಂದು ಇದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೂ ಆಗ್ಲಿ, ಬಸವೇಶ್ವರ ಚೌಕ್, ಅಂಬೇಡ್ಕರ್ ಅಂತ ಎಲ್ಲ ಕಡೆ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹತ್ರ ಇವತ್ತಿಂದೆಲ್ಲ GPS ಫೋಟೋಗಳಿದೆ, ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇನ್ನು ವಿಶೇಷವಾಗಿ ಕಸ ಸ್ವಚ್ಛತೆಗೆ ನಮ್ಮಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಆಗಿದೆ. ಅದಕ್ಕೊಂದು ಟ್ರಾನ್ಸ್ಫಾರ್ಮರ್ ಅಳವಡಿಸತಕ್ಕಂತ ಕೆಲಸ ಪ್ರಗತಿಯಲ್ಲಿದೆ. ಆದ್ರೆ ತ್ಯಾಜ್ಯ ವಿಲೇವಾರಿನೂ ಅಲ್ಲಿ ಮಾಡಬಹುದು. ಈಗ ನಮ್ಮಲ್ಲಿ ಇರುವ ಸಿಬ್ಬಂದಿಗೆ ಇನ್ನೂ ಒಬ್ರು ಇಬ್ರು ಸಿಬ್ಬಂದಿ ಅಗತ್ಯ ಇದೆ ಅಂತ ನಮ್ಗೆ ಅನ್ಸುತ್ತೆ. ಅದು ಬಿಟ್ರೆ ತ್ಯಾಜ್ಯ ವಿಲೇವಾರಿಗೆ ಅಂತ ಜಾತ್ರೆ ಸಮಯದಲ್ಲಿ ಒಂದು ತಿಂಗಳು ಪೂರ್ತಿ ಸ್ವಚ್ಛತೆ ಗಮನ ಕೊಟ್ಟು
ಇಡೀ ಗ್ರಾಮನ ಪ್ರತಿ ವರ್ಷನೂ ಜಾತ್ರೆ ಸಮಯದಲ್ಲಿ ಸ್ವಚ್ಛ ಮಾಡ್ತಾರೆ. ನಾವು ಕೂಡ ಪೂರ್ತಿಯಾಗಿ ಸ್ವಚ್ಛಗೊಳಿಸಿದ್ದೀವಿ. ಸರ್, ಈ ಒಂದು ಸಮರ್ಪಕವಾಗಿ ನಡೀತಾ ಇದೆ. ಪ್ರಶ್ನೆ ಹೇಗೆ ಅಂತಂದ್ರೆ ಇವತ್ತು ರಾಜ್ಯ ಮಟ್ಟದ ಸಾಕಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಾಗ ಪಿಡಿ ಅವರು ಇವತ್ತು ಕೆಲವೊಂದಿಷ್ಟು ಕ್ರೈಮ್ ತಡೆಗಟ್ಟುವಿಕೆಯಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗಳನ್ನ ಮಾಡ್ತಾ ಇದ್ದಾರೆ. ನಿಮ್ ಭಾಗದಲ್ಲಿ ಅದು ಯಾವ ರೀತಿ ಇರುತ್ತೋ ನನಗೆ ಗಮನಕ್ಕಿಲ್ಲ. ಆದ್ರೆ ಸಿಸಿ ಕ್ಯಾಮೆರಾ ಗಮನ ಅಳವಡಿಸಬೇಕಾದ್ರೆ ಯಾವ ಈ ಒಂದು ಯೋಜನೆ, ಯಾವ ಒಂದು ಅನುದಾನ ಬಳಸ್ಕೊಂಡ್ಬಿಟ್ಟು ಇದ್ ಮಾಡ್ತೀರಿ? ಸಾಧ್ಯವಾದಲ್ಲಿ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿದೆಯಾ? ಅದರಿಂದ ಯಾವ ರೀತಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಸಾಧ್ಯತೆ ಆಗ್ತಾ ಇದೆ? ಪೊಲೀಸರು ಕೂಡ ಹೆಲ್ಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸಿಸಿ ಕ್ಯಾಮೆರಾನ ಗ್ರಾಮ ಪಂಚಾಯತಿ ಸ್ವಂತ ನಿಧಿಯಲ್ಲೇನೆ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ನಮ್ಮ ಗ್ರಾಮ ಪಂಚಾಯತ್ ಇನ್ನೂ ಅದನ್ನ ಯಾವುದೇ ಬೀದಿಗಳಲ್ಲಿ ನಾವು ಅಳವಡಿಸಿಲ್ಲ. ನಮಗೂ ಬೇಡಿಕೆ ಬಂದಿದೆ, ಪೊಲೀಸ್ ಇಲಾಖೆಯಿಂದಲೂ ಹೇಳಿದ್ದಾರೆ. ನಾವೊಂದು ಅನುದಾನವನ್ನು ಲಭ್ಯತೆ ಅನುಗುಣವಾಗಿ ನಾವು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ನಾವು ಅಗತ್ಯವಿರೋ ಕಡೆ CCTVಯನ್ನ ಈ 2 ತಿಂಗಳಲ್ಲಿ ನಾವು ಅದನ್ನ ಅಳವಡಿಸ್ತೀವಿ. ಸೊ ಓಕೆ ಸರ್, ಈಗ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದ್ರೆ ಈಗ ಬೇಸಿಗೆ ಮುಗೀತು. ಬೇಸಿಗೆಯಲ್ಲಿ ನೀರಿನ ಅಭಾವ ಬಹಳಷ್ಟು ಸಮಸ್ಯೆಗಳಿತ್ತು. ಆದ್ರೂ ಕೂಡ ಇವತ್ತು ಮಳೆಗಾಲದಲ್ಲೂ ಕೂಡ ಅದೇ ರೀತಿ ಸಮಸ್ಯೆಗಳು ನೀರು ಇರುತ್ತೆ. ಅದ್ರ ಕೂಡ ನೀರು ಪೂರೈಕೆ ತೊಂದರೆಗಳಾಗುತ್ತೆ ಅನ್ನೋದಾದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತಾವ್ ವಹಿಸ್ಕೊಂಡು ಹೋಗ್ತಾ ಇದ್ರಿ ಅನ್ನೋದನ್ನ? ನಮ್ಮಲ್ಲಿ ಬಹುತೇಕ ಜಾತ್ರೆಯಲ್ಲಿ ಗ್ರಾಮದ ಜನಸಂಖ್ಯೆ ಹೆಚ್ಚು ಕಮ್ಮಿ ದ್ವಿಗುಣ ಆಗುತ್ತೆ. ಅಷ್ಟೊಂದ್ ಜನ ಸಂಬಂಧಿಕರು ಬರ್ತಕ್ಕಂಥ ಅಷ್ಟು ದೊಡ್ಡ ಜಾತ್ರೆ ಇದು. ಆ ಸಮಯದಲ್ಲೂ ನೀರಿನ ಸಮಸ್ಯೆ ಆಗದೆ ಇರೋ ತರ ಒಂದು ದಿನ ನಮ್ಮಲ್ಲಿ ಮಧ್ಯಾಹ್ನ 3 ಗಂಟೆಗೆ ಒಂದು ದೊಡ್ಡ ಮೋಟರ್ ಸುಟ್ಟೋಯ್ತು. ಜಾತ್ರೆ ಸಂದರ್ಭ ಇದು ದುರಸ್ತಿ ಮಾಡಿ ಅವತ್ತಿಂದ ಅಳವಡಿಸಕ್ ಆಗಲ್ಲ ಅಂತ ಹೊಸ ಮೋಟರ್ ತಗೊಂಡು ರಾತ್ರಿ 10 ಗಂಟೆವರೆಗೂ ನಾವು ಅಳವಡಿಸಿ ಅವತ್ತೇ ನೀರು ಪೂರೈಸೋದನ್ನ ಕ್ರಮ ವಹಿಸಿದೀವಿ. ಬೇಸಿಗೆಯಲ್ಲೇ ಸಮಸ್ಯೆ ಆಗಿ ಬಿಟ್ಟಿಲ್ಲ ನಾವು. ಹಾಗಾಗಿ ಮಳೆಗಾಲದಂತ ಸಮಸ್ಯೆ ಬರೋದಕ್ಕೆ ನಾವು ಬಿಡಲ್ಲ. ನಮ್ಮಲ್ಲಿ ಸೋರ್ಸ್ ಉತ್ತಮವಾಗಿದೆ. ನಾವು ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ನಮ್ಮ ನೀರಿನ ಸಮಸ್ಯೆ ಆಗಲ್ಲ. ಅಲ್ಲ, ಒಂದು ನನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದಾಗ ಯಾವ ರೀತಿ ಅಂತಂದ್ರೆ ಇವತ್ತು ಈ ಹಬ್ಬ ಹರಿದಿನ ವಿಶೇಷಗಳು ಬಂದಾಗ ಈಗ ಆಚರಣೆಗಳು ಇರುತ್ತೆ. ಆಚರಣೆ ಸಂದರ್ಭದಲ್ಲಿ ಓಡಾಡ್ತಾ ಇರ್ತೀವಿ ಅಂತ ಅನ್ನೋದಕ್ಕೆ ಮತ್ತೆ ಜಾತ್ರೆ ವಿಶೇಷತೆಯಲ್ಲಿ ಹೀಗೆ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತಾರೆ, ಅಥವಾ ನೀವು ಯಾವ ರೀತಿ ರೆಗ್ಯುಲರ್ಲಿ ಮೂಲಭೂತ ಸೌಕರ್ಯಗಳಿಗೆ ಮಹತ್ವ ಕೊಡ್ತೀರಾ, ಅಥವಾ ಈ ಒಂದು ಮಹತ್ವದ ಒಂದು ವಿಚಾರದಲ್ಲಿ ಬಂದ್ರೆ ಮಾದರಿ ಕೆಲಸಗಳಂತಂದ್ರೆ ಏನಾಗಿದೆ ನಿಮ್ಮಲ್ಲಿ? ನಮ್ಮಲ್ಲಿ ನಾನ್ ಬಂದ 6 ತಿಂಗಳಲ್ಲಿ ಮಾದರಿ ಕೆಲಸ ಅಂದ್ರೆ ಊರಿನ ಸ್ವಚ್ಛತೆ, ಕುಡಿಯೋ ನೀರು, ಇಷ್ಟು ಹಿಂಗ್ ಬಿಟ್ರೆ ಬೇರೆ ಬೇರೆ ಇನ್ನು ಅನುದಾನ ಲಭ್ಯ ಆದ್ಮೇಲೆ ನೋಡ್ಬೇಕು. ಅದಕ್ ಬಿಟ್ರೆ ನಮ್ಮಲ್ಲಿ ಅದು ಒಂದು ತ್ಯಾಜ್ಯ ವಿಲೇವಾರಿ ಘಟಕ ಒಂದು ಪೂರ್ಣಗೊಳ್ಳೋ ಹಂತದಲ್ಲಿದೆ. ಅದು ಮಾದರಿಯಾದಂತ ಕೆಲಸ. ಅಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಮತ್ತು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಎಲ್ಲ ಪರಿಕರಗಳು ಬಂದಿದೆ. ಅದು ಕಾರ್ಯನಿರ್ವಹಣೆಗೆ ಸರಿಸುಮಾರು ಇನ್ನು 1 ತಿಂಗಳಲ್ಲಿ ಕಾರ್ಯಾರಂಭ ಆಗ್ಬಹುದು. ಅದಾಯ್ತು ಅಂದ್ರೆ ನಮ್ಮಲ್ಲಿ ಅದೊಂದು ಮಾದರಿ ಕೆಲಸ ತ್ಯಾಜ್ಯ ವಿಲೇವಾರಿ ಘಟಕ. ಓಕೆ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನಿಮ್ ಜೊತೆ ಹಂಚ್ಕೊಂಡ್ವಿ. ಆದ್ರೆ ಪಂಚಾಯಿತಿಯ ಮಾಡ್ತಕ್ಕಂತ ಒಂದು ಕಾರ್ಯಗಳಲ್ಲಿ ಜನರ ಪಾತ್ರ ಹೇಗಿರಬೇಕು, ಈ ಮಾಧ್ಯಮ ಮಾಡ್ತಕ್ಕಂತ ಒಂದು ಕಾರ್ಯ, ಈಗ ನಾವು ನಿಮ್ಮನ್ನ ಭೇಟಿ ಆಗಿರ್ತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದಾಗ ತಮ್ಗೆ ಏನ್ ಅನಿಸ್ತು? ತಮ್ಮ ಅಭಿಪ್ರಾಯವನ್ನ ಹೇಳಿ. ಇಲ್ಲಿ ಜನರು ಸಹಕಾರ ಮನೋಭಾವದಿಂದ ಕೆಲಸ ಮಾಡ್ಕೊತಾರೆ. ನಾವು ಅದೇ ರೀತಿ ಅವ್ರಿಗೆ ಸ್ಪಂದಿಸಿ ಸಮಯಕ್ಕೆ ಅನುಗುಣ ಕೆಲಸ ಮಾಡ್ಕೊಡ್ತೀವಿ. ಹಾಗಾಗಿ ನಮಗೆ ಇಲ್ಲಿ ವಿಶೇಷವಾಗಿ ಆಗ್ಬೇಕಾಗಿರೋದು ಅಂದ್ರೆ ಸ್ವಲ್ಪ ನಮ್ದು ತಡೆ ಹಿಡಿತಕ್ಕಂಥ ಅಥವಾ ವಿಳಂಬ ಆಗಿರ್ತಕ್ಕಂಥ 15 ಹಣಕಾಸು ಅನುದಾನ ಒಂದು ಲಭ್ಯವಾದಲ್ಲಿ ನಾವು ಜನರಿಗೆ ಇದಕ್ಕಿಂತ ಹೆಚ್ಚಿನ ಒಂದು ಸೌಕರ್ಯಗಳನ್ನು ಒದಗಿಸಿ ನಮ್ಮ ಒಂದು ದೈನಂದಿನ ಕರ್ತವ್ಯ ನಿರ್ವಹಿಸಲು ಅನುಕೂಲ ಆಗ್ತದೆ ಅಂತ. ಓಕೆ ಸರ್, ಥ್ಯಾಂಕ್ಸ್.